ಏನು ಈ ದಿನ ಈ ಗೋಪುರಕ್ಕೆ ಅಡ್ಡ ಇರುವಂಥ ಈ ಒಂದು ಕಟ್ಟಡ ಏನಿತ್ತು, ಅನಧಿಕೃತವಾಗಿ ಕಟ್ಟಿರುವಂಥ ಕಟ್ಟಡ, ಅದನ್ನು ತೆರವು ಮಾಡೋದಕ್ಕೆ ಇವತ್ತಿನ ದಿನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮೀಟಿಂಗಲ್ಲಿಟ್ಟು ರಿಸಲ್ಯೂಷನ್ ಮಾಡಿ ಕಾನೂನು ಪ್ರಕಾರ ಏನು ಮಾಡಬೇಕೋ, ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕೋ ಆ ರೀತಿ ಎಲ್ಲ ಮಾಡಿ ನಂತರ ಆ ಅಂಗಡಿಗಳವ್ರಿಗೆಲ್ಲ ನೋಟಿಸ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವರು ಸಹ ಬಂದಿದ್ದರು. ಇದನ್ನು ಕೆಡಬೇಕು, ಯಾಕಂದರೆ ಗಾಲಿಗೋಪುರ ಇದೆ, ಗಾಲಿಗೋಪುರ ಓಪನ್ ಮಾಡಬೇಕು. ಆಗಮನ ಪಂಡಿತರು ಬಂದಾಗ ಈ ಒಂದು ಗಾಲಿಗೋಪುರ ಓಪನ್ ಮಾಡಬೇಕಾದ್ರೆ ಅದು ಕುತ್ತಿರೋದ್ರಿಂದ ಆ ಬಿಲ್ಡಿಂಗ್ ಹೋಗಲೇಬೇಕು. ಇಲ್ಲಾಂದರೆ ಅಲ್ಲಿವರೆಗೂ ನೀವು ಆ ಬಿಲ್ಡಿಂಗನ್ನು ಈ ಒಂದು ಗಾಲಿಗೋಪುರವನ್ನು ನೀವು ಪ್ರಾರಂಭ ಮಾಡಬೇಡಿ ಅಂತ ಹೇಳಿದರು. ಹಾಗಾಗಿ ಇಷ್ಟು ದಿನ ಈ ತಡವಾಗಿ ಬರ್ತಾ ಇದೆ. ಈಗ ಒಳ್ಳೆ ಕಾಲ ಬಂದಿದೆ. ನಾವೆಲ್ಲ ಊರವರೆಲ್ಲ ಒಟ್ಟಾಗಿ ಯಾವುದೇ ಪಕ್ಷಪಾತ ಇಲ್ಲದೆ, ಯಾವುದೇ ಇದು ಜಾತಿ ಭೇದ ಇಲ್ಲದೆ ಎಲ್ಲರೂ ಒಂದಾಗಿ ನಾವು ಇವತ್ತಿನ ಬಂದು ಆ ಕಟ್ಟಡವನ್ನು ದಬ್ಬಬೇಕು ಅಂತ ನಾವು ಬಂದಿದ್ದೀವಿ. ಒಂದು ಈ ಹಿಂದೆ ನಾವು ಇದೇ ಜಾಗದಲ್ಲಿ ನಾನು ರಾಮಪ್ರಸಾದ್ ಆಗ್ಬೋದು, ನಮ್ಮ ಪಿ ಡಿ ಒ ಆಗ್ಬೋದು, ಮಂಜು, ನಮ್ಮ ಅಧ್ಯಕ್ಷರು ಗೋಪಾಲು, ಈ ನಾವೆಲ್ಲ ಸೇರಿಕೊಂಡು ಸದಸ್ಯರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲೇ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ. ಆ ಪ್ರೆಸ್ ಮೀಟಲ್ಲಿ ಇದೆಲ್ಲ ಪ್ರಸ್ತಾಪ ಆಗಿತ್ತು. ಈ ಅಂಗಡಿಗಳ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ ಇದರೆಲ್ಲ ಪ್ರಸ್ತಾಪ ಆಗಿತ್ತು. ಅದರ ಒಂದು ಏನು ಆ ಒಂದು ಪ್ರೆಸ್ ಮೀಟಿನಿಂದ ಇದುವರೆಗೂ ನಡ್ಕೊ ಬಂದಿದ್ದ ಪ್ರತಿಫಲ ಇವತ್ತಿನ ದಿನ ಆ ಬಿಲ್ಡಿಂಗ್ ಬೀಳಿಸುವಂಥದ್ದು. ಇದರಲ್ಲಿ ನಮಗೆ ಒಂದು ಭಾಳ ನೋವಾಗಂಥ ಸಂಗತಿ ಏನಂದರೆ, ನಾವೇನಿದ್ದೀವಿ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ, ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಗ್ರಾಮಸ್ಥರು ಅಷ್ಟೇ ನಮ್ಮ ಬಗ್ಗೆ ಇದ್ದಾರೆ. ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂಥವರು ನಮ್ಮ ಗೋಪಾಲ್ ಆಗ್ಬೋದು, ಇಲ್ಲ ನಮ್ಮ ಈ ಕೃಷ್ಣಮೂರ್ತಿ ಆಗ್ಬೋದು, ಆಮೇಲೆ ನಮ್ಮ ಸೀನಪ್ಪರು, ಇವರೆಲ್ಲ ದೇವಸ್ಥಾನದ ಧರ್ಮದರ್ಶಿಗಳು. ಇಲ್ಲಿ ಪ್ರಾಬ್ಲಮ್ ಏನು, ಇಲ್ಲಿ ಸಬ್ಜೆಕ್ಟ್ ಏನು, ದೇವಸ್ಥಾನಕ್ಕೆ ಗೋಪುರಕ್ಕೆ ಕುತ್ತಿರುವಂತಹ ಬಿಲ್ಡಿಂಗು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಕಟ್ಟಿರುವಂಥ ಬಿಲ್ಡಿಂಗನ್ನು ತೆರವುಗೊಳಿಸೋದು. ಇದ್ರ ಬಗ್ಗೆ ಈ ಹಿಂದೆ ಪ್ರೆಸ್ ಮೀಟ್ ಮಾಡಿದಾಗ ಗೋಪಾಲ್ ಅವರು ಈ ಪ್ರೆಸ್ ಮೀಟಲ್ಲಿ ಭಾಗವಹಿಸಿದ್ರು. ಕೆಲವು ನಮ್ಮ ಸೀನಣ್ಣವರು, ನಮ್ಮೂರು ಸೀನಣ್ಣವರು, ಜಯಮಂಗಲ ಸೀನಣ್ಣವರು, ಕೃಷ್ಣಮೂರ್ತಿ, ಇವರೆಲ್ಲ 4-5 ಜನ ಭಾಗವಹಿಸಿದಾಗ ಮೊನ್ನೆ ಈ ಒಂದು ಚಿಕ್ಕತಿರುಪತಿ ದೇವಸ್ಥಾನ ಏನಿದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ, ಒಂದು ಸಭೆ ಕರೆದಿದ್ದಾರೆ. ಏನು ಸೇವಾಕರ್ತರ ಸಭೆ, ಏನು ಇವು ರಥೋತ್ಸವ ನಡೀತದೆ, ಸೇವಾಕರ್ತರು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಕರೆದಾಗ ಈ ಅಧ್ಯಕ್ಷರ ಮೇಲೆ ಈಗೇನು ನಾವು ಈಗ ಕುತ್ಕೊಂಡೆಲ್ಲ ಮಾತಾಡ್ಕೊಂಡಿದ್ದೀವಿ, ಸ್ನೇಹ ಇರಲಿ, ಅದೇನು ದ್ವೇಷ ಯಾವತ್ತೂ ಶಾಶ್ವತ ಅಲ್ಲ. ನಾವು ಒಟ್ಟಾಗಿ ಹೋಗಿಬಿಟ್ಟು ಅಭಿವೃದ್ಧಿ ಕೆಲಸಕ್ಕಾಗಿ ಎಲ್ಲ ಒಟ್ಟಾಗಿರ್ಬೇಕು. ಅವರು ಎಲ್ಲರೂ ಕೇಳ್ತಾ ಇದ್ದಾರೆ, ನೀನು ಯಾವನು ಈ ದೇವಸ್ಥಾನದ ನೀನು ಅಧ್ಯಕ್ಷನ ಅಷ್ಟಾಗಿರಬೇಕು, ನೀನೇನು ಅಲ್ಲೋಗಿ ಪ್ರೆಸ್ ಮೀಟ್ ಮಾಡೋಕ್ಕೆ ನೀನು ಅದು ಹೆಂಗೋದೆ ಅಂತ ಕೇಳ್ತಾ ಇದ್ದಾರೆ. ಮೀಟಿಂಗಲ್ಲಿ ಕೇಳಬೇಕಾದ್ರೆ ಒಬ್ಬರು ಈ ಒಂದು ಅಧ್ಯಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ, ಒಬ್ಬರು ಸಪೋರ್ಟ್ ಮಾಡಿಲ್ಲ. ಅಲ್ಲಿ ನಮ್ಗೆ ಆಶ್ಚರ್ಯ ಆಯಿತು, ನಾವೆಲ್ಲ ಈಚೆ ಇದ್ದೀವಿ, ಆಶ್ಚರ್ಯ ಆಯಿತು. ಇಲ್ಲಿ ನಮ್ಮ ಧರಣಿ ಬಾಬು, ನಮ್ಮ ಶ್ರೀನಿವಾಸು ಎಲ್ಲ ಇವರೆಲ್ಲ ಮೀಟಿಂಗಲ್ಲಿದ್ದರು. ಯಾರ ಕೆಲಸ ಇದು? ದೇವಸ್ಥಾನದಲ್ಲಿ ಏನು ಧರ್ಮದರ್ಶಿಗಳಾಗಿದ್ದಾರೆ, ಧರ್ಮದರ್ಶಿಗಳ ಕೆಲಸ ಅಲ್ವಾ ಇದು? ದೇವಸ್ಥಾನದ ಒಂದು ಕುತ್ತಿದೆ ಅದಕ್ಕಾಗಲ್ಲ ನಾವು ಹೋರಾಟ ಮಾಡ್ತಾ ಇರೋದು. ಅದು ನಿಮ್ಮ ಕರ್ತವ್ಯ ಅಲ್ವಾ? ಆ ಕರ್ತವ್ಯ, ಕನಿಷ್ಠ ಕರ್ತವ್ಯನೂ ಮರ್ತೋಗಿದ್ದೀರಾ ನೀವು. ಇನ್ನೇನು ಮಾಡ್ತೀರಾ ಈ ದೇವಸ್ಥಾನದಲ್ಲಿ ನೀವು ಧರ್ಮದರ್ಶಿಗಳಾಗಿ? ಇದು ನಮ್ಗೆ ಭಾಳ ಬೇಸರ ತರ್ತಾ ಇದೆ ನಿಜವಾಗ್ಲೂ. ಪಬ್ಲಿಕ್ ಎಲ್ಲನೂ ಏನಂದರೆ, ಏನೋ ಒಳ್ಳೆ ಧರ್ಮದರ್ಶಿಗಳಿದ್ದಾರೆ, ಒಳ್ಳೆ ಮೆಂಬರ್ಸ್ ಇದ್ದಾರೆ, ಒಳ್ಳೆ ಚೇರ್ಮನ್ಗಳಿದ್ದಾರೆ, ಊರಲ್ಲಿ ನಾಯಕರಿದ್ದಾರೆ, ಏನೋ ಒಳ್ಳೇದಾಗುತ್ತೆ ಅಂದರೆ ಆ ಒಂದು ಸ್ಥಾನನ ಉಳಿಸ್ಕೋಬೇಕು ಮೊದಲು. ಆ ಸ್ಥಾನನ ಉಳಿಸ್ಕೊಂಡಿದ್ದಾಗ ಅದಕ್ಕೆ ದ್ರೋಹ ಮಾಡ್ದಂಗೆ ಆಗ್ತದೆ. ಏನು ಇವತ್ತು ದಿನ ನಾವು ಇದು ಮಾಡಿದಾಗ ಆ ವೆಂಕಟೇಶ್ ಗೌಡ್ರು ಆಗ್ಬೋದು, ಆಮೇಲೆ ಉಚ್ಚೇಗೌಡ್ರ ಮಕ್ಕಳಾಗ್ಬೋದು, ಸಂಪಂಗೇರಿ ಬಾಲು ಆಗ್ಬೋದು, ಆಮೇಲೆ ರಘು ಆಗ್ಬೋದು, ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಹತ್ರ ಮಾತಾಡಿದ್ರಿ. ಈಗ ನೋಡಿ ಸರ್, ನಾವು ರೆಡಿ ಇದ್ದೀವಿ ಅದನ್ನ ಇದು ಮಾಡೋದಕ್ಕೆ. ಆದರೆ ಆ ಕಡೆ ಅಂಗಡಿಗಳಿದೆಯಲ್ಲ, ಅಂಗಡಿಗಳನ್ನ ಏನು ಮಾಡ್ತೀರಾ ಅಂತ. ಎಲ್ಲ ಬಡವರು ಇರ್ತಾರೆ ಸಾಮಾನ್ಯವಾಗಿ. ನೋಡಿ, ಇಲ್ಲಿ ಯಾರಿಗಾನ 1 ಎಕರೆ 10 ಗುಂಟೆ ಜಮೀನು ಇರೋರು ಯಾರನ್ನ ಇದ್ದಾರೆ? ಇಲ್ಲಿ ಯಾರೂ ಇಲ್ಲ. 10 ಗುಂಟೆ ಜಮೀನು ಇರೋರು ಯಾರೂ ಇಲ್ಲ, ಅಂಗಡಿಗಳು ಇಟ್ಕೊಂಡಿಲ್ಲ. ಏನೂ ಇಲ್ದಂಥವ್ರು ಅಂಗಡಿಗಳು ಇಟ್ಕೊಂಡಿದ್ದಾರೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಆನಂತರ ತೆರವು ಮಾಡ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನೋಡಪ್ಪ, ನೀವು ಕಟ್ಟಿರೋದು ಅನಧಿಕೃತವಾಗಿ ಕಟ್ಟಿದ್ದೀರಾ, ದೇವಸ್ಥಾನಕ್ಕೆ ಕುತ್ತು ಬರ್ತಾ ಇದೆ, ತೊಂದರೆ ಆಗ್ತಾಯಿದೆ ದೇವಸ್ಥಾನಕ್ಕೆ, ನೀವು ತೆರವು ಮಾಡಬೇಕು. ಮೀಟಿಂಗಲ್ಲಾಗಿದೆ, 96ರಲ್ಲೇ ಆಗಿದೆ, ಈಗೊಂದು ಮೀಟಿಂಗಲ್ಲಾಗಿದೆ ರಿಸಲ್ಯೂಷನ್ನು. ಇಷ್ಟೆಲ್ಲ ಆಗಿ ಕಾನೂನು ಪ್ರಕಾರ ಕಂಪ್ಲೇಂಟು ಕೊಟ್ಟಿದ್ದೀವಿ, ಡೇಟು ಕೊಟ್ಟಿದ್ದಾರೆ, ಪೊಲೀಸರು ಬಂದಿದ್ದಾರೆ, ಗ್ರಾಮಸ್ಥರು ಬಂದಿದ್ದಾರೆ, ನಾವೆಲ್ಲ ಇದ್ದೀವಿ, ಇವತ್ತು ತೆರವು ಮಾಡ್ತೀವಿ ಅಂದಾಗ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ನಮಗೆ
ಒಂದು ಅವಕಾಶ ಕೊಡಿ. ಏನೊಂದು ಅವಕಾಶ ಅಂದರೆ ಅವರಿಗೆ ಸಮಯ 12 ಗಂಟೆ ಸಮಯಾವಕಾಶ 12 ಗಂಟೆ ಸಮಯಾವಕಾಶ ಕೇಳಿದ್ರು. ನಾವೇ ದುಬ್ತೀವಿ, ನಾವೇ ಅದನ್ನ ಬೀಳಿಸ್ತೀವಿ, ನೀವು ಬನ್ನಿರಿ, ನೀವು ನಾವಿಬ್ಬರು ಸೇರ್ಕೊಂಡು ದುಬ್ಬನ. ಆದರೆ ಅಲ್ಲಿವರೆಗೂ ಆ ಸೀಟ್ಗಳೆಲ್ಲ ತೆಗಿಬೇಕಾಗುತ್ತೆ. ಆ ಸೀಟ್ಗಳೆಲ್ಲ ತೆಗಿಯೋದೇ ಮಧ್ಯಾಹ್ನ 1 ಗಂಟೆ 2 ಗಂಟೆ ಮೇಲೆ ಆಗಿಬಿಡ್ತದೆ. ಆಮೇಲೆ ಒಂದು 10 ಅವರ್ ನಮಗೆ 11 ಅವರ್ ಟೈಮ್ ಕೊಟ್ಟೆ ನಾವು ಅದನ್ನೆಲ್ಲ ಹೊತ್ತಾಗಿ ತೆಗೆದುಬಿಡ್ತೀವಿ. ಒಂದು ಮಾರ್ಕ್ ಮಾಡಿಕೊಡಿ, ನಾವು ಅಲ್ಲಿಗೆ ತೆಗಿತೀವಿ. ಆನಂತರ ಅದೆಲ್ಲ ನೀವು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಮೇಲೆ ಏನು ಇನ್ನು ಸ್ವಲ್ಪ ಉಳಿದಿರ್ತದೆ ಅದನ್ನು ತೆಗಿತೀವಿ, ನಾವು ಯಾವನು ಇಟ್ಕೊಳ್ಳಲ್ಲ ಅನ್ನೋ ಒಂದು ರಾಜಿ ಸೂತ್ರವನ್ನು ಎಲ್ಲರೂ ಹೇಳಿದಾಗ ಇನ್ಸ್ಪೆಕ್ಟರ್ ಆಗ್ಬೋದು, ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ, ನಮ್ಮ ಪಿ ಡಿ ಒ ಸಾಹೇಬ್ರು ಏನಿದ್ದಾರೆ, ಈ ಪಿ ಡಿ ಒ ಸಾಹೇಬ್ರು ಎಲ್ಲರೂ ಕೂತ್ಕೊಂಡಾಗ, ಯಾಕಂದರೆ ಇದು ಪಿ ಡಿ ಒ ಸಾಹೇಬ್ರದ್ದು, ಇವ್ರ ಆಸ್ತಿ, ಇದು ಗ್ರಾಂಟಾನ ಪಂಚಾಯಿತಿ ಆಸ್ತಿ. ಹಾಗಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಲ್ಲಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಬಿಟ್ಟು ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರ ಆಸ್ತಿ ಅವ್ರು ಉಳಿಸ್ಕೋಬೇಕು. ನಾವು ಗ್ರಾಮಸ್ಥರು ಅವರು ಬೆಂಬಲಿಗಿದ್ದೀವಿ ನಾವು. ಆಗ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಏನು ಗಲಾಟೆ ಬೇಡ, ಗಲಾಟೆ ಆಗೋದು ಬೇಡ, ಹಾಗೆ ಮಾಡೋಣ, ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಒಂದು ಒಳ್ಳೆ ತೀರ್ಮಾನ ಇದಾಗಿದೆ. ಈ ತೀರ್ಮಾನಕ್ಕೆ ಊರವರೆಲ್ಲ ತಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರ. ತಮ್ಮೆಲ್ಲ ಒಪ್ಪಿಗೆ ತಗೊಂಡು ನಾವು ಆ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ಆ ಕಾರ್ಯ ನಾಳೆ ಮುಗಿಯುತ್ತೆ. ನಂತರ ಅವ್ರಿಗೆ ಆ ಡೆವಲಪ್ಮೆಂಟ್ ಬಗ್ಗೆ, ಆ ಡೆವಲಪ್ಮೆಂಟಲ್ಲಿ ಏನು ಈಗ ಟಾಯ್ಲೆಟ್ಸ್ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ಅಡ್ಡ ಆಗ್ತಾವ್ರೆ, ಅದನ್ನು ನಾವು ಇದರಲ್ಲಿ ಅವ್ರನ್ನ ಕೇಳಿಲ್ಲ. ಇದು ನಾವು ಅವ್ರನ್ನ ಕೇಳಿಲ್ಲ, ಅದನ್ನ ಕೇಳಿಲ್ಲ. ಅದು ನಾವು ಬೆಳಿಗ್ಗೆ ಬಂದು ಅವ್ರ ಹತ್ರ ಮಾತಾಡ್ತೀವಿ. ಸರ್ಕಾರದಿಂದ ಏನಾದರೂ ಡೆವಲಪ್ಮೆಂಟ್ಸ್ಗೆ ದುಡ್ಡು ಬಂದಾಗ ಅದಕ್ಕೆ ಅಡ್ಡಿಪಡಿಸಬಾರ್ದು, ನಮಗೆ ಸಹಕಾರ ಕೊಡಬೇಕು ಅನ್ನೋದನ್ನು ಇವಾಗೆ ನಾವು ಕೇಳಬೇಕಾಯ್ತು. ನೋಡಿ, ನಾವು ಈಗ ಕೇಳಿಲ್ಲ, ನಮ್ಮಿಂದ ತಪ್ಪಾಗಿದೆ. ನಾವು ಸಹಕಾರ ಕೊಟ್ಟಿದ್ದೀವಿ, ನಾವು ಪಂಚಾಯತಿಯವರು ಸಹಕಾರ ಕೊಟ್ಟಿದ್ದೀವಿ. ತೆರವು ಮಾಡಿದ್ರು ನಮ್ಮ ರಥದ ಸಾಮಗ್ರಿಗಳನ್ನು ಬೇರೆ ಕಡೆ ನಮ್ಗೆ ಸಹಕಾರ ಕೊಡಬೇಕು. ಈಗ ಅವರು ರಥ ಸಾಮಾನು ಇಟ್ಕೊಳ್ಳೋಕೆ ಒಂದು ಸೆಟ್ ಬೇಕು ಹೋದಾಗ ಅಲ್ಲೂ ನಾವು ವ್ಯವಸ್ಥೆ ಮಾಡಿದ್ವಿ. ಅವರು ಈಗ ಸೆಟ್ ಕಟ್ಕೊಂಡಿದ್ದಾರೆ. ಈಗ ಆ ಒಂದು ಬಿಲ್ಡಿಂಗನ್ನು ತೆರವಾಗ್ತಾ ಇದೆ. ಈಗ ಏನು ಆ ಟಾಯ್ಲೆಟ್ಸ್ ಕಟ್ಟೋದಕ್ಕೆ ಹಾಕೋದು, ಇನ್ನು ಯಾವುದೋ ಈಗ ನೋಡಿ ಭಕ್ತಾದಿಗಳ್ಯಾರ ಬಂದು ಇಲ್ಲಿ ಸೀಟ್ಗಳಾಗ್ತಾ ಇದ್ದಾರೆ. ಇಂಥ ಕೆಲಸಗಳು ಬಂದಾಗ ತಾವು ಅಡ್ಡ ಹಾಕ್ಬಾರ್ದು, ದಯವಿಟ್ಟು ದೇವ್ರ ಕೆಲಸ ನಡೀಲಿ ಅನ್ನೋದು ಅದನ್ನು ಆ ಷರತ್ತಲ್ಲಿ ಆಗಬೇಕಾಯ್ತು. ನಾವು ಅದು ಬೆಳಗ್ಗೆ ನಾವು ಏನು ದೊಬ್ಬುತ್ತೀವೋ ಆ ಬಂದಾಗ ನಾವು ಆ ಷರತ್ತನ್ನು ನಾವು ಖಾತ್ರಿಪಡಿಸ್ಕೊಂಡು ಈ ದೇವಸ್ಥಾನ ಡೆವಲಪ್ ಆಗಬೇಕು, ಈ ಗ್ರಾಮ ಡೆವಲಪ್ ಆಗಬೇಕು, ಈ ಊರು ಮಾದರಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ದಿನ ನಾವು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯ ರಾಜಗೋಪುರ ಮುಂಭಾಗದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಆಸ್ತಿಯಲ್ಲಿ ಸುಮಾರು ವರ್ಷಗಳಿಂದ ಅನಧಿಕೃತವಾದಂತಹ ಕೆಲವು ಮಳಿಗೆಗಳನ್ನು, ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಹೇಳಿಬಿಟ್ಟು ಗ್ರಾಮಸ್ಥರ ಕೋರಿಕೆಯ ಮೇರೆಗೆ, ಹಾಗೂ ಕೋರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ, ಅದು ಸರ್ಕಾರಿ ಒಂದು ಸ್ವತ್ತನ್ನು ಕಾಪಾಡಿಕೊಳ್ಳುವುದು, ಅದನ್ನು ರಕ್ಷಣೆ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಆಗಿದ್ದು, ಅದನ್ನು ಎಲ್ಲರ ಗ್ರಾಮಸ್ಥರ ಸಮ್ಮುಖದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಈ ಒಂದು ತೆರವು ಕಾರ್ಯಾಚರಣೆಗೆ ಕೈ ಹಾಕಿದ್ವಿ. ಅದರಂತೆ ಇದಕ್ಕೆ ಯಾರು ಆಕ್ಷೇಪಣೆದಾರರು ಇದ್ದರೋ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಚರ್ಚಿಸಿ ತಾವಾಗಿಯೇ ಖುದ್ದಾಗಿ ಒಂದು 24 ಗಂಟೆ ಅವಧಿ ಒಳಗಾಗಿ, ನಾಳೆ 12 ಗಂಟೆ ಒಳಗಾಗಿ ನಾವೇ ತೆರವುಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ದಾರೆ. ಅದರಂತೆ ಇವತ್ತು ಸಹ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದರೆ JCBಯಿಂದ ಕಟ್ಟಡ ತೆರವು ಕಾರ್ಯಾಚರಣೆಯನ್ನು ಅವರಾಗಿಯೇ ಮಾಡ್ತೀನಿ ಅಂತ ಒಪ್ಕೊಂಡ ಮೇಲೆ ಎಲ್ಲರೂ ನಾವು ಸಮ್ಮತಿ ಸೂಚಿಸಿದ್ದೇವೆ. ಅವ್ರಿಗೊಂದು ಅಂತಿಮ ಗಡುವನ್ನು ನೀಡಿದ್ದೇವೆ. ಅದರಂತೆ ಇವತ್ತು ತೆರವು ಕಾರ್ಯಾಚರಣೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಅವರೇನಾದರೂ 12 ಗಂಟೆ ಒಳಗಡೆ ಮಾಡಿಲ್ಲ ಅಂದರೆ ನಾವು ಖುದ್ದಾಗಿ ಬಂದು ಮತ್ತೆ ಹೇಗೆ ನಾವು ಈ ಒಂದು ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು ತೆರವು ಕಾರ್ಯಾಚರಣೆ ಮಾಡಿ ಈ ಗೋಪುರದ ಮುಂಭಾಗದಲ್ಲಿ ಏನು ಒಂದು ಅನಧಿಕೃತವಾಗಿ ಇದೆಯೋ ಕಟ್ಟಡಗಳು ಅವನ್ನೆಲ್ಲ ತೆರವುಗೊಳಿಸುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಆಗಿರುತ್ತದೆ. ಅದರಂತೆ ನಾವು ಕಾರ್ಯನಿರ್ವಹಿಸ್ತೀವಿ. ಈ ಪ್ರಕರಣ ಕೋರ್ಟಲ್ಲಿ ಯಾವುದಿಲ್ಲ. ಗ್ರಾಮ ಠಾಣೆ ಇದು ಏನಾಗಿದೆ ಅಂದರೆ ಸುಮಾರು ವರ್ಷಗಳಿಂದ ಇದೇ ಮೋಸ ಆಗಿರೋದು. ಏನಂದರೆ ನಮ್ಮದು ಸರ್ವೆ ನಂಬರ್ ಸೊತ್ತು ಸ್ಟೇಟಸ್ ಕೋ ಇದೆ ಅಂತ ಎಲ್ಲರನ್ನೂ ಗ್ರಾಮಸ್ಥರನ್ನೆಲ್ಲ ಒಂದು ಮೈಂಡ್ಗೆ ತುಂಬಿಸಿಬಿಟ್ಟು ಮಾಡ್ತಾಯಿದ್ರು. ನಾವು ಆಮೇಲೆ ಸರಿಯಾದ ದಾಖಲಾತಿಗಳನ್ನು ನೋಡಿದಾಗ, ಇತ್ತೀಚೆಗೆ ನಾವು ದಾಖಲಾತಿ ನೋಡಿದಾಗ ಇದು ಕಂಪಲ್ಸರಿ ಇದು ಗ್ರಾಮ ಠಾಣೆ ಆಗಿದೆ. ಗ್ರಾಮ ಠಾಣವು ಇನ್ನೂ ಜಾಸ್ತಿನೇ ಇದೆ ನಮಗೆ. ಇಷ್ಟೊಂದು ಗ್ರಾಮ ಠಾಣವನ್ನು ನಾವು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಗ್ರಾಮ ಪಂಚಾಯತ್ ಆಗಿದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ನಾವು ಯಾವುದೇ ಸರ್ವೆ ನಂಬರ್ಗೆ ಕೈ ಹಾಕಿಲ್ಲ. ಸ್ಟೇಟಸ್ ಕೋ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಅದನ್ನು ಪಡೆದುಕೊಳ್ತೀವಿ. ಯಾಕೆಂದರೆ ಹೈವೇ ಕಡೆಯಿಂದ ಅದನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಾವು ಈಗಾಗಲೇ ಪತ್ರವನ್ನು ರವಾನಿಸೋಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಹೈವೇ ಕಡೆಯಿಂದ ಯಾವುದೇ ಸರ್ವೆ ನಂಬರ್ ಇದ್ದರೂ ಕೂಡ ಹೈವೇ ಅಕ್ಕಪಕ್ಕದಲ್ಲಿ ಆ ಲಿಮಿಟೇಷನ್ ಪ್ರಕಾರ ತೆರವುಗೊಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಮ್ಮ ಆದ್ಯ ಕರ್ತವ್ಯ ನಮ್ಮ ಗೋಪುರ ಮುಂಭಾಗದಲ್ಲಿರುವಂಥ ಗ್ರಾಮ ಪಂಚಾಯಿತಿ ಆಸ್ತಿಯನ್ನು ಸಂರಕ್ಷಣೆಗೆ ಪಣತೊಟ್ಟಿದ್ದೀವಿ, ಅದರಂತೆ ಮಾಡಿದ್ದೀವಿ. ಇದ್ರ ಬಗ್ಗೆ ಯಾವುದೇ ತಕರಾರು ಇರುವುದಿಲ್ಲ.
ಇದು ತೆರವುಗೊಳಿಸುವಾಗ ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ ಇದು. ಯಾಕಂದರೆ ತೆರವುಗೊಳಿಸೋಕ್ಕೆ ಅಧಿಕಾರಿಗಳು ಬಂದಾಗ ಅದನ್ನು ಅಡ್ಡಿಪಡಿಸೋಕ್ಕೆ ಅಂತ ಹೇಳಿಬಿಟ್ಟು ಯಾರು ಅದರ ಫಲಾನುಭವಿಗಳಿರ್ತಾರೋ ಅವ್ರು ಬಂದೇ ಬರ್ತಾರೆ, ಅದರಂತೆ ಬಂದಿದ್ದಾರೆ. ಆದರೆ ಇಲ್ಲಿರುವಂಥ ನಮ್ಮ ನಾಯಕರುಗಳು, ನಮ್ಮ ಈ ಗ್ರಾಮಸ್ಥರುಗಳು ನಿಮ್ಮೆಲ್ಲರ ಒಕ್ಕೂಟದಿಂದಾಗಿ ಇವತ್ತಿನ ದಿನ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಕಾರಣ ಗ್ರಾಮಸ್ಥರುಗಳು ಅಂತ ನಾನು ಒಪ್ಕೊಳ್ತೀನಿ. ಯಾಕೆಂದರೆ ಎಲ್ಲರೂ ಪಟ್ಟಿಡಿದಿದ್ರು ಕಂಪಲ್ಸರಿ ತೆಗೀರಿ, ಯಾರೊಬ್ಬರು ಅದನ್ನು ಉಳಿಸ್ಕೊಳ್ಳಿ ಅಂತ ಯಾರೂ ಹೇಳ್ತಾ ಇಲ್ಲ. ಎಲ್ಲರೂ ಪಟ್ಟಿಡಿದಿದ್ದು ತೆಗಿಬೇಕು ಅಂತಲೇ, ಒಂದು ತೆರವುಗೊಳಿಸಬೇಕು ಅಂತಲೇ ಎಲ್ಲರ ಇಚ್ಛೆ ಇದೆ. ಅದರಂತೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಮಾಡಿಲ್ಲ ಅಂದರೆ ಖಂಡಿತವಾಗಿ ನಾವೇ ಬಂದು ಕಾರ್ಯಾಚರಣೆ ಮಾಡ್ತೀವಿ. ಯಾಕೆಂದರೆ ಅವರು ಒಪ್ಪಿಕೊಂಡಿರ್ತಾರೆ. ಯಾಕೆಂದ್ರೆ ನಾವು ಇದು ಅದಕ್ಕೂ ನಾವು ಸಮ್ಮತಿ ಸೂಚಕ್ಕೆ ತುಂಬ ಹಿಂಜರಿದಿದ್ವಿ. ಆದರೆ ಗ್ರಾಮೀಣ ಮುಖಂಡರುಗಳು ಸಮ್ಮುಖದಲ್ಲಿ ಅವರು ವಾಗ್ದಾನ ಮಾಡಿದ್ದಾರೆ. ಖಂಡಿತವಾಗಿ ನಾವು ತೆರವುಗೊಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಎಲ್ಲರ ಮಾತಿಗೆ ಹೋಗೊಟ್ಟು ಒಂದು, ಯಾಕೆಂದರೆ ಯಾರು ಆಕ್ಷೇಪಣೆ ಇದ್ದಾರೋ ಅವರ ಮಾತಿಗೂ ಇವು ಮನ್ನಣೆ ಕೊಟ್ಟಿದ್ದೀವಿ, ಸಮಯಾವಕಾಶ ಕೊಟ್ಟಿದ್ದೀವಿ. ಅದರಿಂದ ಅವ್ರು ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಭರವಸೆ ಇದೆ ನಮಗೆ. ಭರವಸೆಯನ್ನು ಅವರು ಈಡೇರಿಸ್ಕೊಂಡಿಲ್ಲ ಅಂದರೆ ನಾವೇ ಇದನ್ನು ಏಕಾಏಕಿ ನಮ್ಮ ನಿಯಮಾನುಸಾರವಾಗಿ ನಾವು ಅದನ್ನು ತೆರವುಗೊಳಿಸ್ತೀವಿ. ಇಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿಯಿಂದ ಯಾವುದೇ ಇದು ಅಧಿಕೃತವಾದಂತಹ ಯಾವುದೇ ಲೈಸೆನ್ಸ್ದಾರ ಅಂಗಡಿಗಳಲ್ಲ. ಏನಂದರೆ ಎಲ್ಲೋ ಲೈಸೆನ್ಸ್ ತಗೊಂಡಿರ್ತಾರೆ, ಎಲ್ಲೋ ಒಂದು ಕರೆಂಟ್ ಬಿಲ್ ತಗೊಂಡಿರ್ತಾರೆ, ಇಲ್ಲಿ ಬಂದು ಅಂಗಡಿ ಹಾಕ್ಕೊಂಡಿರ್ತಾರೆ. ಏನಂದರೆ ಮ್ಯಾನ್ಯುವಲ್ ಇರುವಂತಹ ಕಾಲದಲ್ಲಿ ಏನಂದರೆ ಒಂದು ಅಂಗಡಿಗೆ ಬೆಳಕಿನ ವ್ಯವಸ್ಥೆ ನೀಡೋಕ್ಕೋಸ್ಕರ ಎಲ್ಲ 9 to 10 ಕೊಟ್ಟಿರ್ಬೋದು. ಅದು 9 to 10 ಯಾವುದು ಅಧಿಕೃತ ದಾಖಲಾತಿ ಆಗಿರೋದಿಲ್ಲ. ಕಾಲದ ಒಂದು 60-70 ವರ್ಷದ ಅಂಗಡಿಗಳು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಪರ್ಯಾಯ ವ್ಯವಸ್ಥೆ ಬಂದಂತ ಅವನ್ನೆಲ್ಲ ತೆಗೆದು ಬೇರೆ ಕಡೆಗೆ ನಾವು ಇದು ಮಾಡ್ಕೊಂಡು ಇಲ್ಲಿ ಏನೇನು ಅನ್ಬಿಡುವ ಸರ್. ಈಗ 68 ಅಂಗಡಿ ಇದೆ ಈ ಸಾಲಿನಲ್ಲಿ. ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ 7 ಅಂಗಡಿ ಗೋಪುರ ಮುಂಭಾಗದಲ್ಲಿ 7 ಅಂಗಡಿ. ಏನು ಜಾತ್ರೆ ಪ್ರಯುಕ್ತ ಏನಿದೆ, ಈಗ ನೆಕ್ಸ್ಟ್ ಜಾತ್ರೆ ಇದೆ ಇನ್ನೊಂದು ತಿಂಗಳಲ್ಲಿ. ಸೊ ಹಾಗಾಗಿ ಅದಕ್ಕೆ ಸಮರ್ಪಕವಾದಂಥ ಎಲ್ಲವನ್ನು ಸಿದ್ಧಪಡಿಸ್ಕೊತಾ ಇದ್ದಾರೆ ಎಲ್ಲರೂ. ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅಲ್ವಣ್ಣ? ಹೌದು, ಅಷ್ಟೇ. ಏನು ಇವತ್ತಿನ ದಿವಸ ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿಗಳವರು, ನಮ್ಮ ಪಂಚಾಯತಿ ಗ್ರಾಮಸ್ಥರು, ಪಂಚಾಯತಿ ಮೆಂಬರ್ಗಳು, ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಎಲ್ಲ ಕಡೆ ಬಂದು ರಾಜಗೋಪುರ ಮುಂಭಾಗ ಇರೋ ಅಂಗಡಿಗಳನ್ನ ತೆರವುಗೊಳಿಸೋದಕ್ಕೋಸ್ಕರ ಆರ್ಡರ್ ಕಾಪಿ ಸಮೇತ ಪಂಚಾಯತಿ ಅಧಿಕಾರಿಗಳು ಎಲ್ಲ ಬಂದಿರೋ ಸಂದರ್ಭದಲ್ಲಿ ಎಷ್ಟೇ ತೊಂದರೆಗಳಿದ್ರೆ ಕೂಡ ಎಲ್ಲರೂ ಸಮ್ಮುಖದಲ್ಲಿ ಎಲ್ಲ ಕೂತು ಮಾತಾಡಿ ಎಲ್ಲರೂ ಸಹಕಾರದಿಂದ ಈ ತೆರವುಗೊಳಿಸೋದಕ್ಕೆ ಎಲ್ಲ ಒಪ್ಕೊಂಡಿದ್ದಾರೆ. ಎಲ್ಲ ಒಂದು ಸಹಕಾರ ಕೊಟ್ಟು ಎಲ್ಲರಿಗೂ ಧನ್ಯವಾದ ಹೇಳಿಸ್ತಾ ಇದ್ದೀನಿ. ನಮ್ಮ ದೇವಸ್ಥಾನ ಡೆವಲಪ್ಮೆಂಟ್ಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಊರಿನ ದೊಡ್ಡ ಹಿರಿಯರಾಗಿರ್ಬೋದು, ಮಾಜಿ ಮೆಂಬರ್ಗಳು, ಮಾಜಿ ಅಧ್ಯಕ್ಷರುಗಳು, ನಮ್ಮ ಊರಿನ ಅಧ್ಯಕ್ಷರು ಕುಮಾರಣ್ಣರಾಗಿರ್ಬೋದು, ಊರಿನ ಗ್ರಾಮಸ್ಥರು ರಾಘವೇಂದ್ರ ಪ್ರಸಾದ್ ಆಗಿರ್ಬೋದು, ರಾಜಶೇಖರ್ ಆಗಿರ್ಬೋದು, ರಾಜು ಆಗಿರ್ಬೋದು, ಎಲ್ಲ ಸದಸ್ಯರು, ನಮ್ಮ ರಾಮಪ್ರಸಾದ್ ಮಾಜಿ ಅಧ್ಯಕ್ಷರು, ಜಿ ವಿ ಮಂಜಣ್ಣವರ ಮಾಜಿ ಅಧ್ಯಕ್ಷರು, ನಮ್ಮ ಹಿರಿಯರಾದಂಥ ಹಂಚಮುಸ್ಕರ AMN ನಾರಾಯಣನವರು, ಎಲ್ಲ ಇಲ್ಲಿರೋ ನಾಯಕರುಗಳು ಎಲ್ಲರೂ ನಮಗೆ ಸಹಕಾರ ಕೊಟ್ಟು, ದೇವಸ್ಥಾನ ಗ್ರಾಮಸ್ಥರು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಟ್ಟು ಎಲ್ಲ ಸೂಕ್ತವಾಗಿ ಕ್ರಮಬದ್ಧವಾಗಿ ವಾಸ್ತು ಪ್ರಕಾರವಾಗಿ ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ದೇವಸ್ಥಾನಕ್ಕೆ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ಒಪ್ಕೊಂಡಿದ್ದಾರೆ. ಇವತ್ತಾಗೋ ಕಾರ್ಯಾಚರಣೆ ಬೆಳಗ್ಗೆಲ್ಲ ವಾರಸ್ದಾರರು ಅಂತ ಏನು ಹೇಳ್ಕೊಂಡಿದ್ರು ಅವರೆಲ್ಲ ಬೆಳಗ್ಗೆ ಎಲ್ಲ ಒಪ್ಕೊಂಡಿದ್ದಾರೆ. ನ್ಯಾಯ ಪಂಚಾಯತಿಗಳೆಲ್ಲ ಮಾಡಿ ಎಲ್ಲ ಇದೊಂದು ಸುಶ್ಲಿಸವಾಗಿ ಯಶಸ್ವಿಗೊಳಿಸಿದೆ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಂದಕ್ಕೂ ಇದೇ ಥರ ಎಲ್ಲ ಕೆಲಸ ಡೆವಲಪ್ಮೆಂಟ್ಗಳಿಗೆ ಎಲ್ಲರೂ ಸಹಕಾರ ಕೊಡಬೇಕಂತಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಅಂಗಡಿಗಳು ಯಾವ್ದು ಇರಲ್ಲ, ಎಲ್ಲ ನೆಕ್ಸ್ಟ್ ವೀಕ್ 6 days ಸದ್ಯಕ್ಕೆ ಕಟ್ಕೊಳ್ರಿ. ಇದು ಪರ್ಮನೆಂಟ್ ಅಲ್ಲ, ಇದು ಪರ್ಮನೆಂಟ್ ಅಲ್ಲಮ್ಮ. ಮಾಡ್ಕೊಳ್ರಿ ಎಲ್ರಿಗೂ ವ್ಯವಸ್ಥೆ ಅದ, ನೀವು ನಡೆಯೋಣ. ಹಾಂ
ರಾಂಡಪ್ಪ ಮೀರು ಯಾರು ಒಳಗೆ ಅದು ವಸ್ಕೊಂಡು ಒಂದನ ಈ ಕಡೆ ಬಾ ನಾವೇ ತಪ್ಪ ಮಾರ್ಕ್ ಹಾಕ್ರೆ ನಾವು ತಪ್ಪು ಕೊಡ್ತೀವಿ. ನಾಳೆ 9 ಏನಾರ ಮಾಡ್ಕೊಳ್ರಿ, ಏನಾರ ಮಾಡ್ಕೊಳ್ರಿ. ಇದಕ್ಕಿಂತ ಇನ್ನೇನು ಹೇಳ್ಬೇಕು? ನಾನು 12 ಗಂಟೆ ಟೈಮು ಅಲ್ಲ, ಈ ಬಿಲ್ಡಿಂಗ್ ಎಷ್ಟೈತೆ ಎಷ್ಟು ತೆರವು ಮಾಡಬೇಕು, ಬಿಲ್ಡಿಂಗ್ ಎಷ್ಟೈತೆ ಅಷ್ಟು ತೆರವು ಮಾಡಬೇಕು. ಇಲ್ಲೊಂದು ಬಿಲ್ಡಿಂಗ್ ಏನೈತೆ ತೆರವು ಮಾಡ್ಕೊಳ್ಳೋಣ. ನೀವು ಯಾಕೆ ಸುಮ್ಮನೆ ಅಡ್ಡಾಡ್ತೀವಿ? ಅದೇ ಈ ಬಿಲ್ಡಿಂಗ್ ಏನೈತೆ ಅದು ಇವಾಗ ಏನಾದ್ರೆ ಬಿಟ್ಟರು ಕೂಡ ನಾವು ಅದಕ್ಕೆ ನೀನು ಹೆಂಗ್ ಮಾತಾಡ್ತೀನಿ ಈ ಬಿಲ್ಡಿಂಗ್ ಏನೈತೆ ನಾವು ತೆರವು ಮಾಡಲೇಬೇಕು. ಒಂದು ನಿಮಿಷ ಕೇಳ್ರಿ, 5 ನಿಮಿಷ ಎಲ್ಲ ಕಳಿಸಿ, ಎಲ್ಲರೂ ಕಳಿಸ್ರಿ. ಅದನ್ನ ಹೇಳ್ತಾರೆ. ನಾನು ರೆಕಾರ್ಡ್ ಮಾಡ್ತೀನಿ, ಆಯ್ತಾ? ಸರ್, ಈಗ ಹೇಳಿದೀವಲ್ಲ, 5 ನಿಮಿಷ ಎಲ್ಲ ಬಿಡ ಕೇಳ್ರಿ ಎಲ್ಲ. ನಿಮ್ದು ಎಲ್ಲಿವರೆಗೆ ಈಗ ಎಲ್ಲಿ ಕಂಪ್ಲೀಟ್ ಮಾಡೋದು? ನೀವೇನೋ ಬೇರೆ ಕಾರ್ಯಕ್ರಮ ಬಿಲ್ಡಿಂಗ್ ವರ್ಗು ಮಾಡಿ ಇವತ್ತು ವಾಸ್ತುಗೋಸ್ಕರ ನಮ್ಮ ಮುಂದೆ ಏನಾಗ್ತಾ ಇದೆ ಅದನ್ನ ನಾವೇ ಮಾಡೋದಂಗೆ ಗೋಪುರ ಕಟ್ಟ ಇದೆ. ಬಿಲ್ಡಿಂಗು ಅದನ್ನೇನು ಕ್ಲೀನ್ ಮಾಡಬೇಕು, ನಾವು ವಾಸ್ತು ಒಪ್ಕೊಂಡಿದ್ದು ನಾವೇ ತೆರವು ಮಾಡಬೇಕಾದ್ರೆ ಅವರು ಅಷ್ಟೇ ಕ್ವಶನ್. ಈಗ ಮಾರ್ಕ್ ಮಾಡಿಕೊಡಿ, ಅಷ್ಟು ನಾವೇ ತೆರವು ಮಾಡಿಕೊಡ್ತೀವಿ. ಇಲ್ಲ ನಾಳೆ ದಿವಸ ನೀವೆಲ್ಲ ಇಲ್ಲಿ ಮಾರ ಮುಗಿದು ತೆರವು ಮಾಡಬೇಕಂದ್ರೆ ಅವತ್ತು ನೀವು ಹೇಳಿ ತೆರವು ಮಾಡಿ ಇಶ್ಯೂ ಬರುತ್ತೆ. ಅವತ್ತು ನಾವೇ ನಾವೇ ಇರ್ತೀವಿ ಸರ್, ತೆರವು ಮಾಡಬೇಕು. ಅದು ಮಾಡಬೇಕು.
ಅದೇ ಈಗ ಇಲ್ಲಿ ಮಾರ್ಕ್ ಇರೋ ನಾನು ಮಾರ್ಕ್ ಹಾಕಿದ್ರೆ ಅದು ಬಿಲ್ಡಿಂಗ್ ಇರಲ್ಲ. ಸುಮ್ಮನೆ ಯಾಕೆ ನೀವು ಆಸೆ ಮಾಡೋ ಕೆಲಸ ಅಡ್ಡ ಮಾಡಬೇಡ್ರಿ. ನಾಳೆ ಬೆಳಿಗ್ಗೆ ನೀನು ಪಕ್ಕದವ್ರನ್ನ ತಪ್ಪಬೇಕಂದ್ರೂ ಕೂಡ ವಾರತಿ ತಪ್ಪಿದ್ರೆ ಮೀಸಿ ತಪ್ಪಿಕೊಂಡ ನೀನು ಮಾಡೋ ಹೂನಪ್ಪ, ಈಗ ನೋಡಿ ಅಲ್ಲಿ ತಪ್ಪಿದ್ರೆ ಇರಲ್ಲಪ್ಪ. ನೀನು ನನ್ನ ಹತ್ರ ಎಷ್ಟು ವಿಚಾರಗಳು ಮಾತಾಡಿದೆ ಯಾವ್ದು ನಾನು ಅಡ್ಡಾಕಿದ್ದೀನಿ ನಾನು ನೀವು ತಪ್ಪೇ ಆ ತಪ್ಪಿಗೆ ನಾನೇ ನಿಂತ್ಕೊಂಡು ತಪ್ಪಿಸ್ತೀನಿ. ಇದ್ರ ಜೊತೆ ನಾನೇ ಮಾಡಿದ ಫೋನ್ ಹಾಕು ನೀನು ಮಾಡೋ ದಿವಸ ಫೋನ್ ಹಾಕಪ್ಪ ಯಾರು ಬೇಕಾಗಿಲ್ಲ, ನಾವೇ ಬರ್ತೀವಿ. ರೆಸಲ್ಯೂಷನ್ ಮಾಡಿ ನಾಳೆ ಬಂದು ಕೂರ್ತೀನಿ ನಾನು ಬಿಟ್ಕೊಡ್ತೀನಿ ಬಿಲ್ಡಿಂಗ್ಗೆ. ಹೂನಪ್ಪ, ಅದು ಬರ್ತದೆ ಜಾತ್ರೆ ಅಂತ ನಾವು ಅದೇನು ಮಾಡ್ತೀರಿ ಇವಾಗ ಮಾಡಬೇಡಿ ಸರ್. ಮಾರ್ಕ್ ಮಾಡ್ಬಿಡಿ ನಾಳೆ ಬೆಳಿಗ್ಗೆ ನಾಳೆ ನಾವು ಮತ್ತೆ ಬೇಡ ಸರ್. ಇಲ್ಲ ಜನ ನನ್ನ ಮೇಲೆ ಏನ್ ಬರೋಣ ಅಪರಾಧಿ ಸ್ಥಳದಲ್ಲಿ ನಿಂತ್ಕೊತಾ ಇದ್ದೀನಿ. ಅವರೇ ತೆಗಿತೀನಿ ಅಂದಾಗ ಯಾಕೆ ಈಗ ನಾ ಇಬ್ರು ಕಿತ್ತಾಡ್ತಾ ಇದ್ದೆ ಸರ್. ಇವಾಗ ಸರ್ ಬಂದವ್ರು ಅವ್ರು ಹೇಳ್ರಿ ಸರ್ ನಮ್ಗೆ ನಾವೊಂದು 12 ಅವರ್ ಟೈಮ್ ಕೊಡ್ರಿ ಸರ್. ನಾಳೆ 10 ಗಂಟೆ ಟೈಮ್ ಕೊಡ್ರಿ ಅಂತ ಸಮಸ್ಯೆ ಇದೆಯಲ್ಲ ಯಾರು ಪಬ್ಲಿಕ್ ಬಿಡಲ್ಲ, ಇವತ್ತು ಮುಗಿಸ್ಲೇಬೇಕಿದು. ಅಲ್ಲ ಏನಾಗ್ತದೆ ಪಬ್ಲಿಕ್ ಬಿಡಲ್ಲ ಅಂದ್ರೆ ಹೆಂಗಂದ್ರೆ ನಾವು ನೀಟಾಗಿ ಹೆಂಗ್ ಬೇಕು ಸ್ವಲ್ಪ ಕೆದ್ಕೊಂತೀವಿ. ಈಗ ಏನು ಅದ್ರ ಜವಾಬ್ದಾರಿ ನಮ್ ಬಿಡಪ್ಪ, ನಾವು ಕ್ಲೀನಾಗಿ ಕ್ಲಿಯರ್ ಮಾಡ್ಕೊಂತೀರಿ. ಸುಮ್ಮನೆ ಯಾಕೆ ನೀವು ಅಡ್ಡಾಕ್ತೀರಿ? ನೀವು ಮಾಡ್ಬಿಡಿ, ಸಾಯಂಕಾಲ ಆಗ್ಲಿ ಸರ್. ಈಗ ಮಾಡ್ತಾರೆ ನಾಳೆ ಎಲ್ಲ ಮತ್ ಬೇಡ ಸರ್, ದಯವಿಟ್ಟು ಸರ್. ಊರವ್ರು ನಮ್ಮನ್ನು ಹೊಡಿತಾರೆ ಸರ್. ಯಾರು ಹೊಡೆಯಲ್ಲ, ಒಂದು ನಿಮಿಷ ಬ್ಯಾಲೆನ್ಸ್ ಮಾಡಬೇಡ್ರಿ, ಆಗಲ್ಲ. ನಮ್ದೇ ಬಾರೋ ತಳ ಹೋಗ್ತೀನಿ ಬಾರೋ ಬಾ ಒಂದು 2 ನಿಮಿಷ ಮತ್ತೆ